ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಿದೆಯಾ, ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಏನೇ ಇರಬಹುದು, ಆ ವ್ಯಕ್ತಿ ನಿಮ್ಮನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ನೆನಪು ಮಾಡ್ಕೊಳ್ಳಿ. 3 ಬಾರಿ ಹೇಳ್ಕೊಳ್ತಾ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಗೂ ನಿಮ್ಮ ನೆನಪು ಕಾಡ್ತಾ ಇದೆಯಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ದೂರ ಹೋಗಿರಬಹುದು, ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 2 ಸ್ಟೋನ್ ಇಟ್ಟಿದ್ದೀನಿ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಸ್ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಆ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಆ ವ್ಯಕ್ತಿ ಹೆಸರನ್ನ ನೆನಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡೋಣ ಅವರ ರೀಡಿಂಗ್ ಹೇಗಿದೆ. ಆ ವ್ಯಕ್ತಿಗೂ ನಿಮ್ಮ ನೆನಪು ಆಗ್ತಾ ಇದೆಯಾ, ಆಗುತ್ತಾ, ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಪ್ರೆಸೆಂಟ್ ಎನರ್ಜಿ, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ ಆ ವ್ಯಕ್ತಿ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ ಅಂತ. 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂಟಿಯಾಗಿರಬೇಕು ಅನ್ನುವ ಭಾವ ಆ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವು ಮಾತುಕತೆಗಳು ನಡೆದಿರೋದ್ರಿಂದ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮತ್ತೆ ಹೋದರೆ ಏನು ಗಲಾಟೆಗಳು ನಡೆಯುತ್ತೋ, ಬರೀ ವಾಂಡ್ಸ್ಗಳು ನೋಡ್ತಾ ಇದ್ದೀನಿ. ಇಲ್ಲಿ ದೊಡ್ಡದಾಗಿ ಜಗಳಗಳಾಗಿರಬಹುದು, ಕೆಲವು ನೆನಪುಗಳು ಅವ್ರಿಗೆ ಕಾಡ್ತಾ ಇದೆ. ಬಟ್ ಆದರೆ ಮುಂದುವರಿಯೋದಕ್ಕೆ ಮಾತುಗಳಾಗಿರ್ಬೋದು, ಜಗಳಗಳಾಡಿದ್ದಾಗಿರಬಹುದು, ಅವ್ರಿಗೆ ಅಡ್ಡ ಕೊಡ್ತಾ ಇದೆ. ಇನ್ನೊಂದು ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಇರುವ ಹಾಗೇನೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರು ಅವರನ್ನು ತಡೆಯುವಂಥ ಕೆಲಸಗಳು ಮಾಡ್ತಾ ಇರ್ಬೋದು, ಅಥವಾ ಅವ್ರಿಗೆ ಹರ್ಟ್ ಮಾಡೋದಾಗಿರ್ಬೋದು. ಈ ಸಂಬಂಧ ಬೇಕಾ ನಿಂಗೆ, ಈ ವಿಶ್ವಾಸ ಬೇಕಾ ನಿಂಗೆ, ಈ ಥರ ತಡೀತಾ ಇದ್ದಾರೆ ಅಂತಲೇ ತೋರಿಸ್ಬೋದು. ಹಾಗಾಗಿ ಆ ವ್ಯಕ್ತಿ ಒಂದಷ್ಟು ಒಂಟಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಆ ವ್ಯಕ್ತಿಗೂ ಕೂಡ ಒಂದು ಮನಸ್ಸನ್ನೋದಿರುತ್ತಲ್ಲ, ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಮುಂದುವರಿಯೋದಕ್ಕೆ ಅವರಿಗೆ ಅವರ ಫ್ಯಾಮಿಲಿ ಪರ್ಸನ್ಸ್ ಇರಬಹುದು, ಯಾರೇ ಇರಬಹುದು, ಅವರು ಒಂದಷ್ಟು ಅವರನ್ನು ತಡೆದು ಹಾಕ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ವಿಪರೀತ ಕನ್ಫ್ಯೂಷನ್ ಶುರುವಾಗಿದೆ. ಆ ವ್ಯಕ್ತಿ ಏನು ಮುಂದೆ ನಿಮ್ಮ ಎದುರುಗಡೆ ಒಂದು ರೀತಿ ಇದ್ದಾರೆ. ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ನೋವಿದೆ, ಒಳಗಡೆ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಬಟ್ ಎದುರುಗಡೆ ನಿಮ್ಮನ್ನು ಫೇಸ್ ಮಾಡೋಕ್ಕಾಗದೆ, ಈ ಸಂಬಂಧನ ಮುಂದೆ ಒರೆಯೋದಕ್ಕಾಗದೆ, ನಿಮ್ಮನ್ನು ಅವಾಯ್ಡ್ ಮಾಡೋದೇ ಉತ್ತಮ ಅನ್ನೋದು. ಅಂದರೆ ಇದನ್ನು ನಿಮ್ಮ ಹತ್ರ ಮಾತಾಡಿಕೊಂಡು ಚೆನ್ನಾಗಿದ್ದರೆ ಈ ಸಂಬಂಧನ ನಾನು ದೂರ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋದು ಆ ವ್ಯಕ್ತಿಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಹಾಗಾಗಿ ಎದುರಿಗೆ ಅವರು ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಿಟ್ಟು, ಬ್ಲಾಕ್ ಮಾಡೋದು, ಬೇಡ ಅಂತ ಹೇಳೋದಿಲ್ಲ. ಬಟ್ ಆದರೆ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆ. ನಾನು ಎಷ್ಟು ತಪ್ಪು ಮಾಡಿದೆ ಅನ್ನುವ ಗಿಲ್ಟ್ ಕೂಡ ಇದೆ. ಆ ವ್ಯಕ್ತಿ ಹತ್ರ ನೀವು ಮಾತಾಡೋದಕ್ಕೆ ಅಂತ ಹೋದರೆ ತುಂಬ ಚುಚ್ಚಿ ಮಾತಾಡ್ತಾರೆ. ಹಾಗೆ ಆ ವ್ಯಕ್ತಿ ಏನಾದರೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಬಂದರೆ ಹಳೆ ವಿಷಯನ ತಗೊಳ್ಳೋದು, ಡ್ರ್ಯಾಗ್ ಮಾಡೋದು. ಸೊ ಹಾಗಾಗಿ ಆ ವ್ಯಕ್ತಿಗೆ ಏನಾಗ್ತಾ ಇದೆ, ಈ ಸಂಬಂಧ ಇಲ್ಲಿಗೆ ಬಿಟ್ಟರೆ ಒಳ್ಳೆಯದು, ನೆನಪೆಲ್ಲ ಇದೆ. ಬಟ್ ಆದರೆ ಈ ಸಂಬಂಧನ ಇಲ್ಲಿಗೆ ನಿಲ್ಲಿಸಿದ್ರೇ ಒಳ್ಳೆಯದು ಅನ್ನುವ ರೀತಿ ಆ ವ್ಯಕ್ತಿಯಲ್ಲಿ ಫೀಲ್ ಆಗ್ತಾ ಇದೆ. ಒಂದಷ್ಟು ಆ ವ್ಯಕ್ತಿಗೆ ಕೆಲಸ ಮಾಡೋದಕ್ಕೂ ಕೂಡ ಸಫಕೇಟ್ ಆಗ್ತದೆ, ಈ ಉಸಿರು ಕಟ್ಟದಂತ ಆಗ್ತಾ ಇದೆ. ಕೆಲಸ ಮಾಡುವ ವಿಚಾರದಲ್ಲೂ ಈ ಸಂಬಂಧದ ವಿಚಾರ ಬಗ್ಗೆ ಅವರು ನೆನಪು ಮಾಡ್ಕೊಳ್ಳೋದು, ಒಂದಷ್ಟು ಸೈಲೆಂಟಾಗಿರೋದು, ಅವ್ರು ಯಾವುದೇ ಸಿಚುವೇಶನಲ್ಲಿರಲಿ, ಬಟ್ ಅವ್ರಿಗೆ ಹೇಗೆ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ಯಾರೊಟ್ಟಿಗೆ ಇರಲಿ, ಏನೇ ಇರಲಿ, ಯಾರು ಒಟ್ಟಿಗಿದಾರಲ್ಲ ಅವರು ಕೂಡ ಮಾತಲ್ಲಿ ಹರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಗೆ ಅವರೇ ಮುಖ್ಯನಾ, ನಿಮ್ಗೆ ಅದು ಇದು ಇರುತ್ತಲ್ಲ, ಅವರು ನಿಮ್ಮ ಫ್ಯಾಮಿಲಿಗಳಲ್ಲಿ ಈ ಥರ ಮಾಡಿ ಅವ್ರನ್ನ ಸ್ಟಾಪ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಅವರ ಕೆಲಸಕ್ಕೂ ಡ್ಯಾಮೇಜ್ ಆಗ್ತಿದೆ. ಇಲ್ಲಿ ನೀವು ಕೆಲಸ ಏನು ಮಾಡಬೇಕು ಅನ್ನೋದೇ ಮರಿತಿದ್ದೀರಿ, ನಿಮ್ಮ ದಿನಚರಿಗಳೇ ಮರಿತಿದ್ದೀರಿ, ನಿಮ್ಮ ಆ್ಯಂಬಿಷನ್ನೇ ಮರಿತಿದ್ದೀರಿ, ನಿಮ್ಮ ಗೋಲ್ಸ್ಗಳನ್ನೇ ಮರಿತಿದ್ದೀರಿ. ಈ ಒಂದು ವಿಚಾರಕ್ಕೆ ಬರೀ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋದು. ಹೇಗಂದ್ರಲ್ಲ, ಏನು ಮಾಡಿದ್ರಲ್ಲ, ಅದ್ರ ಬಗ್ಗೆನೇ ಕಾಡೋದು, ನಿಮಗೆ ಮಾತುಗಳಲ್ಲಿ ಕಾಡೋದು. ಇಲ್ಲಿ ಅದೇ ತೋರಿಸ್ತಾ ಇದೆ ಕಾರ್ಡ್ಗಳಲ್ಲಿ. ಯಾರೆಲ್ಲ ಮೊದಲನೇ ರೀಡಿಂಗ್ ಸೆಟ್ ಮಾಡ್ಕೊಂಡ್ರೆ ಅವರು ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮ ನೆನಪಿದೆ, ಬಟ್ ಆದರೆ ಮುಂದೆ ಬರುವಂಥದ್ದಾಗಿರಬಹುದು, ಬಂದು ಮಾತಾಡುವಂಥದ್ದಾಗಿರಬಹುದು,
ಬರುವ ಯಾವ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಗೊಂದಲಗಳಿರೋದ್ರಿಂದ ಈಗ ಆ ವ್ಯಕ್ತಿಗೆ ನೆನಪಿದೆ, ಬಟ್ ಆದರೆ ಮುಂದುವರಿಬೇಕು ಅನ್ನೋದು ಯಾವುದೂ ಇಲ್ಲ. ಅವ್ರಿಗೂ ಕೂಡ ಹರ್ಟ್ ಆಗಿದೆ, ಬೇಡ ಅನ್ನುವ ಫೀಲ್ ಇದೆ, ಬಟ್ ನೆನಪು ಕಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಮೊದಲನೇ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ ಅನ್ನುವ ವಿಚಾರವಾಗಿ ಆ ವ್ಯಕ್ತಿಗೂ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅಂತ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. 3 ಬಾರಿ ಹೇಳ್ಕೊಂಡು ಇದೊಂದು ರೀಡಿಂಗ್ನ ನೋಡಿ. ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರಾ ಅನ್ನುವ ಮ್ಯಾಟರ್ ಮಾತ್ರ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಚಾರಿಟ್ ಬರ್ತಾ ಇದೆ. ಓಕೆ ಓಕೆ ಓಕೆ, ಎಸ್, ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮನ್ನು ನೀವು ಅಂದ್ಕೊಂಡಿದ್ದೀರಿ ಆ ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ, ನನ್ನನ್ನು ಎಲ್ಲೂ ಇದು ಮಾಡ್ತಾ ಇಲ್ಲ ಅಂತೇಳಿ. ಬಟ್ ಆದರೆ ನಿಮ್ಮ ಬಗ್ಗೆ ಅವರು ಸರ್ಚಿಂಗಲ್ಲಿದ್ದಾರೆ. ಏನು ಮಾಡ್ತಾ ಇದ್ದೀರಿ, ಏನು ಈ ವಿಚಾರವಾಗಿ ಎಲ್ಲ ಅವರು ನಿಮಗೆ ಗೊತ್ತಿರದೇ ಇರುವ ರೀತಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಬಗ್ಗೆ ಅವರು ಬೇರೆಯವ್ರ ಹತ್ರ ಕೇಳೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಆದರೆ ಬಂದು ನಿಮ್ಮನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಮಾತಾಡಿಸ್ಬೇಕು ಅಂದರೆ ಈಗೋನೂ ಇದೆ ಈ ವ್ಯಕ್ತಿಗೆ. ಬರೋದಕ್ಕೆ ರೆಡಿಯಾಗಿ ಬಂದು ಮಾತಾಡ್ಸಿದ್ರೆ ಆ್ಯಕ್ಚುಲಿ ನೀವು ಎಕ್ಸೆಪ್ಟ್ ಮಾಡ್ತೀರಿ. ಬಟ್ ಆ ವ್ಯಕ್ತಿಗೆ ಒಂದಷ್ಟು ಈಗೋ ಅದು ಇದು ಇರೋದ್ರಿಂದ ಯಾವುದಾದ್ರೂ ಒಂದು ಬೇಡದ ದಾರಿ ಹುಡುಕ್ತಾ ಇದ್ದಾರೆ. ಅಂದರೆ ನಿಮ್ಗೆ ಹರ್ಟ್ ಮಾಡಿಯೇ ಮಾತಾಡಿಸ್ಬೇಕು ಅನ್ನುವ ಆ ರೀತಿ ಮಾಡ್ತಾ ಇದ್ದಾರೆ. ಬಟ್ ಆದರೆ ಈ ವ್ಯಕ್ತಿಗೆ ನಿಮ್ಮ ಮೇಲೆ ನೀವು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಏನು ಪ್ರತಿಯೊಂದು ಗೊತ್ತಿದೆ. ಆಬ್ವಿಯಸ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವಿದ್ದೀರಿ. ನಿಮ್ಮನ್ನು ಅವರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದು ಕನ್ಫ್ಯೂಷನ್ ಮೈಂಡ್ಗೆ ಹೋಗ್ತಾ ಇದ್ದಾರೆ. ನನಗಿದು ಬೇಕಾ ಬೇಡವಾ, ಈ ಸಂಬಂಧ ಬೇಕಾ ಬೇಡವಾ ಅನ್ನುವ ಕನ್ಫ್ಯೂಷನಲ್ಲೂ ಇದ್ದಾರೆ. ಕೆಲವೊಂದು ಸಲ ಸರಿಯಾದ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಅಂದರೆ ಈ ರಿಲೇಷನ್ಶಿಪ್ಪು ಅಥವಾ ಪ್ರೀತಿ ಪ್ರೇಮನೋ ಗಂಡ ಹೆಂಡತಿ ಇದನ್ನು ನಾನು ಉಳಿಸ್ಕೊಳ್ಬೇಕು ಅಂತ ಹೋಗ್ತಾರೆ. ಬಟ್ ಆದರೆ ಇದಾಗಲ್ವೇನೋ ಅಂತ ಹೇಳಿ 2 ನಿಮಿಷಕ್ಕೆ ಅವ್ರ ಮೈಂಡ್ ಚೇಂಜ್ ಆಗಿದ್ದೂ ಇದೆ. ಆಫ್ ಆ್ಯಂಡ್ ಆನ್ ಯಾವಾಗಲೂ ಮೈಂಡ್ ಆಫ್ ಆ್ಯಂಡ್ ಆನ್ ಮಾಡೋದು. ಒಂದೊಂದು ಸಲ ನಿಮ್ಮ ಬಗ್ಗೆ ಯಾರಾದರೂ ಹೋಗಿ ಅವ್ರ ಹತ್ರ ಅಂದರೆ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ರೀತಿ ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅನ್ನುವ ರೀತಿ ಅವ್ರಿಗೆ ಅನಿಸುತ್ತೆ. ಬಟ್ ಆದರೆ ಇನ್ನು ಕೆಲವು ವಾತಾವರಣದಲ್ಲಿ ಅವ್ರು ಕೂತ್ಕೊಂಡಾಗ ಇದು ಬೇಡ, ಇದು ನನಗೆ ಬೇಕಿತ್ತಾ, ಇದು ಬೇಡ ಅಂತ ಹೇಳಿ ಕೂಡ ಥಿಂಕ್ ಮಾಡುವ ಸಾಧ್ಯತೆ ಇದೆ. ಸೊ ಇಲ್ಲಿ ಸ್ಟ್ರೆಂತ್ ಇರೋದ್ರಿಂದ ಈ ವ್ಯಕ್ತಿ ಮತ್ತೆ ಮಾತಾಡ್ತಾರೆ, ಬಂದೇ ಬರ್ತಾರೆ ನಿಮ್ಮ ಲೈಫಿಗೆ ಅಂತ ಹೇಳಬಹುದು. ಇಲ್ಲಿ ಸಾಕಷ್ಟು ಹೇಗಾಗ್ಬಿಡುತ್ತೆ ಒಂದೊಂದು ಸಲ ಅಂತ ಹೇಳಿದ್ರೆ ಮತ್ತೆ ಈ ವ್ಯಕ್ತಿ ನನ್ನ ಜೀವನಕ್ಕೆ ಎಂಟ್ರಿ ಕೊಡೋದೇ ಇಲ್ವೇನೋ ಅನ್ನುವ ರೀತಿ ಫೀಲ್ ಹೋಗಿ ತುಂಬ ಡಿಪ್ರೆಷನ್ಗೂ ಕೂಡ ನೀವು ಹೋಗ್ತೀರಿ. ಅವ್ರು ಕೆಲವೊಂದು ಸಲ ಮಾಡುವ ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಪರ್ಫೆಕ್ಟಾಗಿ ಇರೋದೇ ಇಲ್ವೇನೋ ಅನ್ನುವ ಫೀಲ್ನಲ್ಲಿ ನೀವು ಇರ್ತೀರಿ. ಸೊ ಹಾಗಾಗಿ ಈ ವ್ಯಕ್ತಿ ಏನಿದ್ದಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿಯಿಂದನೇ ನಿಮಗೆ ಒಂದು ಕಾಲ್ ಬರೋದಾಗಿರ್ಬೋದು, ಮೆಸೇಜ್ ಬರೋದಾಗಿರ್ಬೋದು, ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮಾತಾಡುವಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ರೀಡಿಂಗ್ ಇದಾಗಿತ್ತು. ಸೊ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಪ್ರೀತಿ ವಿಚಾರದಲ್ಲಿ ಯಾವಾಗಲೂ ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ತುಂಬಾ ಕಿರಿಕಿರಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ರೋಸ್ ಕ್ವಾಡ್ಸ್ದು ಒಂದು ಬ್ರಾಸ್ಲೆಟ್ ಇದೆ. ಅದನ್ನು ಮುಂಚಿತವಾಗಿಯೇ ನೀವು ಮುಂಚಿತವಾಗಿ ಆರ್ಡರ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ಗೆ ಅವರು ಸೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಮುಂಚಿತವಾಗಿ ರೋಸ್ ಕ್ವಾಡ್ಸ್ ಬೇಕು ಅನ್ನೋದಾದರೆ ಇದೇ ನಂಬರ್ಗೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ನಿಮ್ಮ ಪರ್ಸನ್ನ ಹೆಸರನ್ನ ನೀವು ಬರೆಸ್ಬೇಕಾಗತ್ತೆ. ಏಕೆಂದರೆ ಆ ಸ್ಟೋನ್ನ ಹೀಲ್ ಮಾಡಿ ನಾವು ಕಳಿಸೋದು. ಸೊ ಹಾಗಾಗಿ ಮುಂಚಿತವಾಗಿ ಯಾರ್ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ. ದಯವಿಟ್ಟು ಖಾಲಿ ಆದಮೇಲೆ ಹಠ ಮಾಡಬೇಡಿ. ಏಕೆ ಈಗ ಹೊಸದಾಗಿ ಬಂದಿರುವಂಥ ಬ್ರಾಸ್ಲೆಟ್ಸ್ಗಳಿದೆ, ಅದನ್ನು ನೀವು ಇವತ್ತು ಬುಕ್ ಮಾಡಿಕೊಂಡ್ರೆ ಇಲ್ಲಿಂದ 11 days ಹೀಲ್ ಆಗಿ ನಿಮಗೆ ನಿಮ್ಮ ಮನೆಗೆ ಕೊರಿಯರಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ.